ಇತ್ತ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್ ನಡುವೆ ತೀವ್ರವಾಗಿ ಪೈಪೋಟಿ ಏರ್ಪಟ್ಟಿರುವಂಥದ್ದು. ಮತ್ತೊಂದೆಡೆ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಹೀಗಾಗಿ ಇಬ್ಬರಲ್ಲಿ ಯಾರ ಗೆಲುವು ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಯಾರ ಪರವಾಗಿ ಮತದಾರ ಪ್ರಭು ಹೆಚ್ಚು ಮತಗಳನ್ನು ನೀಡ್ತಾನೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಶಿಗ್ಗಾಂವಿ ಕ್ಷೇತ್ರ ಬಹಳಷ್ಟು ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. ಯಾಕಂದರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ತಮ್ಮ ಪುತ್ರನನ್ನು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತಹ ಒಂದು ಪ್ರತಿಷ್ಠೆ. ಇನ್ನು ಅದೇ ರೀತಿ ಬಿಜೆಪಿ ನಾಯಕರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರನ್ನ ಗೆಲ್ಲಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಒಂದು ವೇಳೆ ಸೋಲನ್ನು ಕಂಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಪುತ್ರ ಸೋಲನ್ನು ಅನುಭವಿಸಿರುವಂತಹ ಒಂದು ಮುಜುಗರ ಪಕ್ಷಕ್ಕೂ ಕೂಡ ತಟ್ಟುತ್ತೆ. ಹೀಗಾಗಿ ಭರತ್ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಬಿಜೆಪಿ ಸಾಕಷ್ಟು ಇಲ್ಲಿ ತಂತ್ರಗಾರಿಕೆಯನ್ನು ಕೂಡ ಮಾಡ್ತು. ಮತ್ತೊಂದೆಡೆಯಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಈ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಅನೇಕ ಕಾಂಗ್ರೆಸ್ನ ನಾಯಕರನ್ನು ಕರೆಸಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಅನೇಕ ನಾಯಕರು ಬಂದು ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಅವರು ಕೂಡ ಸಾಕಷ್ಟು ತಂತ್ರಗಾರಿಕೆ ಮಾಡಿದ್ದಾರೆ. ಇನ್ನು ಯಾರ ತಂತ್ರಗಾರಿಕೆ ಯಾರ ಒಂದು ಪ್ರಚಾರ ಫಲಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಕ್ಷೇತ್ರದಲ್ಲಿ 1,21,443 ಪುರುಷ ಮತದಾರರಿದ್ದಾರೆ. 1,16,076 ಮಹಿಳೆಯರಿದ್ದಾರೆ. ಇನ್ನು ಇತರೆ 6 ಜನ ಮತದಾರರಿದ್ದಾರೆ. ಒಟ್ಟು 241 ಮತಗಟ್ಟೆಗಳ ಪೈಕಿ 92 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತು ಮಾಡಲಾಗಿದೆ. ಈ ಕ್ಷೇತ್ರದಲ್ಲಿ ಭದ್ರತೆಗಾಗಿ 1060 ಸಿಬ್ಬಂದಿಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಟ್ಟು 1060 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಮತದಾರರನ್ನ ಮಾತನಾಡಿಸಿದ್ದಾರೆ ನೋಡಿ. ಶಿಗ್ಗಾಂವಿ ಉಪಚುನಾವಣೆಗೆ ಈಗಾಗಲೇ ಅಂತ ತಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಬೆಳಗ್ಗೆಯಲ್ಲೇ ಅಂತಂದರೆ ಮತದಾರರು ಮತಗಟ್ಟೆಯತ್ತ ಆಗಮಿಸ್ತಿದ್ದಾರೆ. ವಿಶೇಷಿತವಾಗಿ ಇಲ್ಲೊಬ್ಬರು ಯುವಕ ಇಲ್ಲಿ ಅಂತಾರೆ, ಅಂದರೆ ಯುವಕರೇ ಅಂದರೆ ಮುದುಕರಾದರೂ ಸಹಿತ ವಯಸ್ಸಾದರೂ ಸಹಿತ ಮುದುಕನಂತೆ ಇಲ್ಲಿ ಅಂತಾರೆ, ಮುದುಕರಾದರೂ ಹುಡುಗರಂತೆ ಇಲ್ಲಿ ಅಂತಾರೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲು ಮತ್ತು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿದರೆ, ಸರ್ ಇಂತಹ ವಯಸ್ಸಿನಲ್ಲಿ ಯುವಕರಂತೆ ಬಂದು ಇಲ್ಲಿ ಅಂತಾರೆ ಬೆಳಗ್ಗಿಂದ ಪೂಜೆ ಗೀಜೆ ಎಲ್ಲ ಮಾಡಿದ್ರೆ ಯಾಕೆ? ಯಪ್ಪ ನಾವು ಓಣಿ ಹೊತ್ತಿಂದ 4 ಮಂದಿ ಒಳಗದೇವ್ರಿ, ನಿಮ್ಮ ಹತ್ತಿರ ಕರೆದಿರ್ತಾರೆ, ಎದಕ್ಕಾದ್ರು ಹೋಗ್ತೇವೆ. ಆನಂತರ ಈಗ ನಮ್ಮ ತಲೆಯಾಗ ಏನ್ರಿ ಪೂಜಾ ಫಸ್ಟ್ ನೀವು ಮಾಡಿರಿ, ಹ್ಞೂನ್ರಪ್ಪ ಹಣ್ಣುಕಾಯಿ ತಂದ್ವಿ. ನಮ್ಗೆ ನಾವು ನಿಂತ ಇದ್ವಿ. ಇವತ್ತು ಏನು ಪೀಕು ಏನಿಲ್ಲ, ಮುಂದೆ ಏನಾರ ಮಾಡ್ತಾರೆ. ನಿಮ್ಮ ಹತ್ತಿರ ಮುಂದೆ ಹೇಳಿದ್ರೆ ಮುಂದೆ ಹೋಗಿ ಅವ್ರಿಗೆ ಹೇಳ್ತಾರೆ. ನಾವು ಫೋನ್ ಇಟ್ಕೊಂಡ ಫೋನ್ ಮಾತಾಡಕ್ಕೆ ಬರೋಲ್ರಿ, ಫೋನು ಇಲ್ಲ ನಮ್ಮದು. ಈಗ ಕಂಬಳಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರಿ, ಇಲ್ಲಿ ಕಂಬಳಿ ಹಾಕೊಂಡು ಬಂದಿರಿ ವಿಶೇಷವಾಗಿ ಮತದಾನ ಮಾಡಲಿಕ್ಕೆ. ನಮ್ಗೆ ಏನ್ರಿಪ್ಪ ಎಲ್ಲರಿಗೂ ಒಳ್ಳೇದಾಗಲಿ. ಫಸ್ಟ್ ಎಲ್ಲರಿಗೆ ದೊಡ್ಡವ್ರಿಗೆ ಒಳ್ಳೇದಾದ್ರೆ ನಮಗೂ ಒಂದಿಟ್ಟು ಕೈ ಹಿಡಿದು ಒಂದಿಟ್ಟು ಮುಟ್ಗ್ಯಾಕೆ ಕೊಡ್ತಾರೆ ಊಟಕ್ಕೆ ತಿನ್ನಕ್ಕೆ. ಸಾಲ ಸ್ವಂತ ನಮ್ಮ ಈಗ ಜೋಡ್ಗಾಯಿ ಹೊಡೆದು ಪೂಜೆ ಮಾಡಿರಿ ನೀವು? ಹಣ್ಣು ಕಾಯಿ ತಂದು ಕರ್ಪೂರ ಹಚ್ಚಿ ಶಾಂತಿಯಿಂದ ಮಾಡಿದ್ರಪ್ಪ. ಅಂದ್ರೆ ಇವತ್ತಿನ ಮತದಾನ ಎಲ್ಲ ಚಂದಾಗ ನಡೀಲಿ ಅಂತ. ಹ್ಞೂನ್ರಿ, ನಡೀಲಿ ಅಂತ. ಹೌದ್ರಿ. ಅಂದ್ರೆ ನಮ್ಮ ಬಡಬಗ್ಗರು ಹಿಂದುಳಿದವರು ಮುಂದುಳಿದವರು ಎಲ್ಲರಿಗೂ ನಿಮ್ಮಂಥವ್ರು ಆಶೀರ್ವಾದ ನಮಗಿದ್ರೆ ನಾವು ಒಂದು ರೊಟ್ಟಿ ತಿಂತೇವೆ. ಮತ್ತು 10 ರೂಪಾಯಿನಿಂದ ಇವು ಬರೋರಿಗೆ ಹಿಡಿಪ ಕೊಡ್ತೀರಿ. ಯಾವರ ನ್ಯಾಯದಿಂದ ಬರೋರಿದ್ರೆ ನಿಮ್ಮ ಹತ್ರನ ನಾವು ಕಾಯ್ಕೊಂಡ್ರೆ. ಕಂಬಳಿ ಹಾಕೊಂಬಂದಿರಿ ಇವತ್ತು ನಾವು ಹೊಲಕ್ಕೆ ಹೋದ್ರೂ ಆಗ್ತೀರಪ್ಪ. ಈ ಮಳೆ ಇಡ್ಲಿಕ್ಕೂ ನಾವು ಗೋಂಗ್ಡಿ 2 ರೊಟ್ಟಿ ಊಟ ಅನ್ನ ಒಂದು ಕುಡುಗಲ್ಲ ಕೊಡ್ಲಿ ಏನಾರ ಬದನ ಕಡೆ ಮಾಡೋವ ಹೊಲ ರೀ. ಕಂಬಳಿ ಇರಬೇಕು, ಕಂಬಳಿ ಹಾಕೊಂಬಂದಿರಿ. ಹಂಗೆ ನಾವು ಬಂದದ್ರಿ. ಹಿಂಗಾಗಿ ಹೋಟ್ಲಿನ ಮುಂದಾದ್ರೆ ಹಿಂಗೆ ಜಕನಟ್ಟಿ ರೋಡ್ಗಿರೆ ನಮ್ಮ ಶಿಗ್ಗಾಂವಿ 3 ಕಿಲೋಮೀಟರ್ ಐತ್ರಿ ಹೊಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ನಾನು ವಿಶೇಷವಾಗಿ ಜೋಡುಗಾಯಿ ಹೊಡೆದು ಇಲ್ಲಂತಾರೆ ಇನ್ನು ಮತದಾನ ಪ್ರಕ್ರಿಯೆ ಆರಂಭಕ್ಕೆ ಮುನ್ನೆ ಇಲ್ಲಂದ್ರೆ ಜೋಡುಗಾಯಿ ಹೊಡೆದು ಪೂಜೆ ಸಲ್ಲಿಸಿದ್ರೆ ಒಂದೇ ಒಂದು ಉದ್ದೇಶ ಅನ್ನಂತಾರೆ ಮತದಾನ ಇಲ್ಲಂದ್ರೆ ಸುಸೂತ್ರವಾಗಿ ನಡೆಯಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೋಡುಗಾಯಿ ಹೊಡೆದು ಒಂದು ವಿಶೇಷವಾಗಿ ಪೂಜೆ ಮಾಡಿದ್ದೀನಿ ಅನ್ನೋದು ಇದನ್ನು ಮೊದಲ ಮತದಾನ ಮಾಡಿದಂತಹ ಇಲ್ಲಿ ಕುರುಬ ಸಮುದಾಯದ ಮುದುಕನ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಶಿಗ್ಗಾಂವಿ.